ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ಮಹಿಮೆ ಘನತೆ ನಿಮಗಾಗಲಿ. ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ಇದುವರೆಗೂ ಆರಾಧನೆ ಮಹಿಮೆ ಹೊಂದಿದ ದೇವರೇ, ಈಗ ನಿನ್ನ ಮಾತುಗಳನ್ನು ಮಾತನಾಡುವಾಗ ನೀವೇ ನಮ್ಮ ಜೊತೆ ಇದ್ದು ನಡೆಸಿ ಮಹಿಮೊಂದಬೇಕಾಗಿ ಪರಿಶುದ್ಧಾತ್ಮ ದೇವರೇ, ನನ್ನ ನಿನ್ನ ಕೈಗುಪ್ಪಿಸುತ್ತಾ ಅಪವಾದ ಕ್ರಿಯೆಗಳು ತಂತ್ರಗಳೇ ಮಾಡುತ್ತಾ ಸೈತಾನ್ ಕಟ್ಟಿ ಹಾಕಿರುವಲ್ಲ ಕಟ್ಟಡಗಳು ಮುರಿಯುತ್ತಾ ನಿನ್ನ ರಕ್ತವು ಅಭಿಷೇಕವು ಸಮಾಧಾನವು ನಮ್ಮೆಲ್ಲರ ಮೇಲೆ ಬಿಡುಗಡೆ ಮಾಡುತ್ತಾ ನೀನೇ ಮಾತನಾಡಬೇಕಾಗಿ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಬೇಡಿದ್ದೇನೆ ಕರ್ತನೆ. ಹಲ್ಲೆಲೂಯಾ. ದಯವಿಟ್ಟು ಕೂತ್ಕೊಳ್ಳಿ. ದೇವರ ವಾಕ್ಯದ ಕಡೆಗೆ ಹೋಗೋಣ. ಪಕ್ಕದವರಿಗೆ ಹೇಳ್ರಿ, ದೇವರು ನನ್ನ ಸಂಗಡ ಮಾತನಾಡುತ್ತಾನೆ. ಈ ದಿನ ದೇವರು ನನ್ನ ಸಂಗಡ ಮಾತನಾಡುತ್ತಾನೆ. ದೇವರು ನನ್ನ ಬಗ್ಗೆ ಅಂದುಕೊಂಡಿರುವ ಆಲೋಚನೆಗಳನ್ನು ನೆರವೇರಿಸುತ್ತಾನೆ. ಯೆರೆಮೀಯ 32:18-19 ಯೆರೆಮೀಯನು ಬರೆದ ಗ್ರಂಥ 32ನೇ ಅಧ್ಯಾಯ 19ನೇ ವಚನವನ್ನು ನೋಡಿಕೊಳ್ಳೋಣ. ಕನ್ನಡ ತೆಗೆಯೋರು ಕನ್ನಡ ತೆಗಿರಿ. ಯೆರೆಮೀಯನು 32:19 ಕನ್ನಡದಲ್ಲಿ ಹೀಗಿದೆ: ನೀನು ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನೂ ಆಗಿದ್ದಿ. ನೀನು ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನೂ ಆಗಿದ್ದಿ ಅನ್ನುವ ಮಾತು ಯೆರೆಮೀಯ ಬರೆದ ಗ್ರಂಥದಲ್ಲಿ ದೇವರ ಆತ್ಮನ ಪ್ರೇರೇಪಣೆಯಿಂದ ಯೆರೆಮೀಯನು ಹೇಳುತ್ತಾ ಇದ್ದಾನೆ. ತೆಲುಗಿನಲ್ಲಿ ఆలోచన విషయములో నీవే గొప్పవాడవు. తెలుగులో ఆలోచన విషయములో నీవే గొప్పవాడవు. క్రియలు జరిగించుచు విషయంలో శక్తి సంపన్నుడు. క్రియలు జరిగించే విషయంలో శక్తి సంపన్నుడు నువ్వు, ఆలోచన విషయంలో నీవే గొప్పవాడు. దేవుడు కంటే మనలను గొప్పగా ఆలోచించేవారు వ్యక్తి భూమిలో ఎవ్వరూ లేరు. ದೇವರ ವಾಕ್ಯ ಹೇಳ್ತದೆ, ಆತನು ಮನುಷ್ಯರ ಬಗ್ಗೆ, ನನ್ನ ನಿನ್ನ ಬಗ್ಗೆ ಆಲೋಚನೆಯಲ್ಲಿ ಸಮರ್ಥನು, ಶ್ರೇಷ್ಠನಂತ ಆತನು. ಅಂದರೆ ಆತನ ಆಲೋಚನೆಯಲ್ಲಿ ಯಾವುದು ಕೆಟ್ಟದ್ದು ಇಲ್ಲ. ಹಲ್ಲೆಲೂಯಾ. ನಮ್ಮ ಬಗ್ಗೆ ಮಾಡಿಕೊಳ್ಳುತ್ತಿರುವ ಆಲೋಚನೆಯಲ್ಲಿ ಯಾವುದು ಎಷ್ಟೇ ತಪ್ಪು ಮಾಡಿದರೂ ಕೂಡ, ಪಾಪದಲ್ಲಿದ್ದರೂ ಕೂಡ ಆತನ ದಯ, ಕನಿಕರವು, ಕೃಪೆಯು ನಮ್ಮ ಮೇಲೆ ಅಪಾರವಾಗಿರುತ್ತದೆ. ಯಾಕೆಂದರೆ ಆತನು ಒಂದು ವೇಳೆ ನಮ್ಮ ಬಗ್ಗೆ ಕೆಟ್ಟದ್ದಾಗಿ ನಡೆಸಬೇಕಂತೇಳಿ ಆಲೋಚನೆ ಮಾಡಿದ್ರೆ ಸೈತಾನನ ಬಾಗಿಲಲ್ಲೇ ಇರ್ತಾನೆ. ಅವನು ಏನು ಮಾಡೋಕ್ಕೆ? ಹಾಳು ಮಾಡಲಿಕ್ಕೆ. ಆದ್ದರಿಂದ ಆತನ ಆಲೋಚನೆಯಲ್ಲಿ ಭಾಳ ಅಗಾಧ, ಶ್ರೇಷ್ಠ ಇಂದಲೇ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ, ಇಂದಲೇ ಶಿಕ್ಷೆ ಕೊಡುವುದಿಲ್ಲ, ಇಂದಲೇ ಆತನ ತೀರ್ಪು ಕೊಟ್ಟು ಹಿಂಸಿಸುವನಲ್ಲ. ಆತನು ಆಲೋಚನೆಯಲ್ಲಿ, ಅದಕ್ಕೆ ಯೆಶಾಯನ ಬರೆದ ಗ್ರಂಥದಲ್ಲಿ 55ನೇ ಅಧ್ಯಾಯ 8ನೇ ವಚನ, ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳಲ್ಲ. ನಿನ್ನ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು, ನನ್ನ ಆಲೋಚನೆಗಿಂತ ನಿನ್ನ ಆಲೋಚನೆ, ನನ್ನ ಮಾರ್ಗಕ್ಕಿಂತ ನಿನ್ನ ಮಾರ್ಗವು. ಅಂದರೆ ಮನುಷ್ಯರ ಮಾರ್ಗದ ಆಲೋಚನೆಗಳು ಸರಿಯಿಲ್ಲ. ದೇವರು ನಮ್ಮ ಬಗ್ಗೆ ಮಾಡಿಕೊಂಡಿರೋ ಆಲೋಚನೆಗಳು ಅದು ಭಾಳ ಉನ್ನತವಾಗಿದೆ. ಅದಕ್ಕೆ ದೇವರು ಮಾತನಾಡುತ್ತಾನೆ ಅಂದರೆ ಪ್ರತಿ ವಾರ ನಾವು ದೇವ್ರ ಬಳಿಗೆ ಬರಬೇಕು. ದೇವರು ನಮ್ಮ ಸಂಗಡ ಮಾತನಾಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ಗಳಂತಲ್ಲ. ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆ ಅಷ್ಟು ಉನ್ನತವಾಗಿದೆ. ಹಲ್ಲೆಲೂಯಾ.
ದೇವರಂತೆ ನಮ್ಮ ಆಲೋಚನೆಗಿಂತ ಆತನ ಆಲೋಚನೆ ಬಹಳ ಉನ್ನತವಾಗಿದೆ ಅಂತೆ. ಆತನ ಆಲೋಚನೆ ನಮ್ಮ ಬಗ್ಗೆ, ನಿನ್ನ ಬಗ್ಗೆ ಆತನಲ್ಲಿವೆ. ಅದನ್ನು ನೀನು ಗ್ರಹಿಸ್ಕೊಳ್ಬೇಕಾದ್ರೆ, ತೆಗೆದುಕೊಳ್ಳಬೇಕಾದ್ರೆ, ನಿನ್ನ ಜೀವಿತದ ಬಗ್ಗೆ ನೀನು ತಿಳ್ಕೊಳ್ಬೇಕಾದ್ರೆ ಆಲೋಚನೆ ಹೇಳುವಂಥ ದೇವರಲ್ಲಿ ಹೋದರೆ, ಈಗ ನೋಡಿ ಯಾರನ್ನ ವ್ಯಕ್ತಿ ಸಾರ್ మాట్లాడతారంతే, నువ్వే పోవాలంటే సార్ నీతో మాట్లాడుతున్నారంట అంటే ఎవరు, ఏ వ్యక్తి పోవాలా? ఏ పేరుతో చెప్పారో ఆ పేరు ఆ వ్యక్తే వెళ్ళాలి. ఎందుకు? అందరితో మాట్లాడే విషయం లేదు, ఎవరికి ఏ అవసరమో అది మాట్లాడాలి. కాబట్టి నువ్వు దేవుని యొద్ద వెళ్ళినప్పుడు నీ పట్ల దేవుని ఆలోచన, నువ్వు అనేకములు వేసుకొని కట్టుకొని ఉంటావు, కట్టుకొని అందులోనే ఉండిపోయి ఉంటావు, అదే నీకు ప్రపంచం. అయితే దేవుని ఆలోచన కట్టుకున్నది తగ్గొట్టి, ఆకాశం ఎంత ఉన్నతము, భూమి ఎంత అగాధము, పైన ఆకాశ భూమి చూసినప్పుడు ఎంత ఉన్నాయో, ఎంత చాలా అసాధ్యం, అగాదు. అలాంటి ఆలోచన దేవుడు నీ పట్ల ఆయన కలిగి ఉన్నాడు. అవి తెలియపరచాలంటే నీ వ్యక్తిగతంగా దేవునితో కూర్చోవాలి. ఒక్కొక్కసారి దేవునితో కూర్చొని దేవుడు వాక్యాన్ని చదువుతుంటే ఎంత బాగున్నాయి, ఈ మాటలు మరి దొరకవేమో, ఇంకొకసారి చెప్పడానికి అవుదేమో అని ఎప్పుడు ఏం చేస్తుంటారంటే ఆ మాటలు మాట్లాడుతుంటే నేను బుక్లో రాసుకుంటానన్నమాట. ఎందుకు? దేవుడు నాతో మాట్లాడుతున్నాడు. దొంగలుచుకొని వెళ్ళిపోతాడు. సమస్యలలో అలలు వచ్చినప్పుడు, పడిపోయినప్పుడు ఈ మాటలు గుర్తు రావాలి. గుర్తు అంటే లిఖితంగా గ్రంథములో నువ్వు రాసుకుంటే, బుక్లో దాని తేరి అప్పుడప్పుడు చూస్తూ ఉండాలి. చూసినప్పుడు ఏమవుతుందంటే, నేను బుక్కులో ప్రతి కలబడింది, ఎవరి గురించి పడినా, ఏది పడినా ప్రతిదీ రాసుకుంటానన్నమాట. టైమింగు, ఆ దినము, అది అవి చెడుగా ఉంటే వాటి గురించి వెంటనే తీసి ప్రార్థన చేస్తాను, అయ్యా ఇది జరగకూడదు అని. మంచిది ఉంటే తండ్రి ఇది ఫలించాలి అని. ಅದಕ್ಕೆ ನೀನು ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನು. ಆತನು ನಮ್ಮ ಬಗ್ಗೆ ಮಾತು ಕೊಟ್ಟಿದ್ದಾನೆಂದರೆ ಅದನ್ನು ನೆರವೇರಿಸದೆ ಬಿಡುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ನಮ್ಮ ಬಗ್ಗೆ ಕಾರ್ಯದಲ್ಲಿ ಆತನು ಸಮರ್ಥನೆನಿಸಿಕೊಂಡಿದ್ದಾನೆ. ನಮ್ಮ ಜೀವಿತಗಳ ಬಗ್ಗೆ ನಾವು ಹಿಂದೇಟ ಹಾಕುವಾಗ ಅನೇಕ ಸಾರಿ ಇದು ನಡೆಯುವುದಿಲ್ಲ, ಇದು ಆಗುವುದಿಲ್ಲ, ನಮ್ಮ ಜೀವಿತ ಇಷ್ಟೇ ಅಂಥೇಳಿ ನಾವು ಕಟ್ಟಿಕೊಂಡಿದ್ದೀವಿ. ಅದೆಲ್ಲವುಗಳು ಮೀರಿ ದೇವರು ನಮ್ಮ ಸಂಗಡ ಇದ್ದು ಇದು ನಮ್ಮಿಂದಲೇ, ದೇವರಿಂದಲೇ ಇದು ನಮಗೆ ಸಾಧ್ಯಪಡಿಸಿದನು ಅಂತ ಆತನೊಬ್ಬನೇ ಕಾರ್ಯದಲ್ಲಿ, ಅದಕ್ಕೆ ಮಾತು ಕೊಟ್ಟು ನೆರವೇರಿಸುವ ಆತನಾಗಿದ್ದಾನೆ. ಆತನ ಬಾಯಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಆಕಾಶ ಭೂಮಿಗಳಾದರೂ ಗತಿಸಿ ಹೋಗ್ಬೋದು, ಆತನ ಮಾತು ಸದಾ ಕಾಲನ ಇರುತ್ತದೆ. ಆ ಮಾತಿನ ಮೇಲೆ ನಂಬಿಕೆ ಇಟ್ಟವರಿಗೆ ದೇವರು ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. ನಮ್ಮ ಊಹೆಗೆ, ನಮ್ಮ ಆಲೋಚನೆಗೆ, ನಮ್ಮ ದಿಕ್ಕುಗಳಿಗೆ, ನಮ್ಮ ಪರಿಸ್ಥಿತಿಗೆ ಇದು ಆಗುವುದಿಲ್ಲ ಅಂತೇಳಿ ನಾವು ಕಟ್ಕೊಂಡ್ಬಿಟ್ಟಿರ್ತೀವಿ. ಹೌದಾ? ಅದಕ್ಕೆ ದೇವರು ಹೇಳ್ತಾನೆ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಎಲ್ಲವನ್ನು ಸಾಧ್ಯ ಮಾಡುವ ದೇವರ ಕೈಯಲ್ಲಿ ನಾವಿರುವಾಗ, ದೇವರ ಬಳಿಯಲ್ಲಿ ನಾವಿರುವಾಗ ಎಲ್ಲವುದು ಏನಾಗುತ್ತದೆ? ಮರುಭೂಮಿ ಇರಲಿ, ಒಣಭೂಮಿ ಇರಲಿ, ಬಂಜರು ಭೂಮಿ ಇರಲಿ, ಮುಳ್ಳು ಕಂಪೆಗಳಿರಲಿ, ಅದೆಲ್ಲವುದನ್ನು ಫಲವತ್ತಾಗಿ, ಸಾರವತ್ತಾಗಿ ಮಾಡುವ ಶಕ್ತಿ ನಮ್ಮ ದೇವರ ಕೈಯಲ್ಲಿದೆ.
ಹಲ್ಲೆಲೂಯ. ಅದಕ್ಕೆ ಆತ ನಮ್ಮ ಬಗ್ಗೆ ಆಲೋಚನೆ ಮಾಡಿಕೊಂಡಿದ್ದಾನೆ. ಯೆರೆಮೀಯನು ಬರೆದ ಗ್ರಂಥ 29:11 ಹೇಳ್ತದೆ, ನಾನು ನಿಮ್ಮ ಬಗ್ಗೆ ಆಲೋಚನೆ ಮಾಡಿದ್ದೇನೆ, ಹಿತದ ಆಲೋಚನೆ, ಒಳ್ಳೆಯ ಆಲೋಚನೆ ಮಾಡಿದ್ದೇನೆ. ಹಿತದ ಆಲೋಚನೆ ಅಲ್ಲ, ಕೆಟ್ಟದ್ದೆಲ್ಲ ನಾನು ಮಾಡಿರೋದು. ನಾನು ನಿನ್ನ ಬಗ್ಗೆ ಒಳ್ಳೆಯದ ಆಲೋಚನೆ ಮಾಡಿದ್ದೀನಿ. ನೀನು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ನಿನ್ನನ್ನು ನಡೆಸಿ ನಿಲ್ಲಿಸುವುದಕ್ಕಾಗಿ ನಾನು ಆಲೋಚನೆ ಮಾಡಿದ್ದೇನೆ. ಆದರೆ ನೀನಾದರೂ ಏನು ಮಾಡುತ್ತಿ? ನಿನ್ನ ಆಲೋಚನೆಯಂತೆ ನೀನು ನಡೀತಾ ಇದ್ದೀ, ನಿನ್ನ ಮಾರ್ಗದಂತೆ ನೀನು ನಡೀತಾ ಇದ್ದಿ. ಆದ್ದರಿಂದ ನೀನು ಫಲವನ್ನು ಕಾಣದೆ, ಅದರಿಂದ ಹೆಚ್ಚಾದವಾದ ಆನಂದವನ್ನು ಪಡೆಯದೆ ಸಿಕ್ಕಿಕೊಂಡಿದ್ದಿ. ಅದು ದೇವರು ಹೇಳ್ತಾ ಇದ್ದಾನೆ, ಈ ವರ್ಷದಲ್ಲಾದರೂ ನೀನು ಅದರಿಂದ ಹೊರಗೆ ಬಾ. ನಾನು ಆಲೋಚನೆ ಮಾಡಿಕೊಂಡಿದ್ದು, ನಾನೇನು ನಿನ್ನ ಬಗ್ಗೆ ಅದು ಯೆಶಾಯದಲ್ಲಿ ಹೇಳ್ತಾನೆ 14ನೇ ಅಧ್ಯಾಯದಲ್ಲಿ 24 ವಚನ ಹೇಳ್ತೇನೆ, ಯೆಹೋವನಾದ ಸೇನಾಧೀಶ್ವರನಾದ ಯೆಹೋವನು ಆಣೆಯಿಟ್ಟು ಹೇಳುವುದೇನೆಂದರೆ, ನಾನು ಸಂಕಲ್ಪಿಸಿದ್ದೇ ನೆರವೇರುವುದು. ಆಮೇನ್. ದೇವರು ನಮ್ಮ ಬಗ್ಗೆ ಯಾವುದು ಸಂಕಲ್ಪಿಸಿದ್ದಾರೆ? ಮನುಷ್ಯನ ಮನಸ್ಸಿನಲ್ಲಿ ಜ್ಞಾನೋಕ್ತಿಗಳಲ್ಲಿ ಹೇಳುತ್ತದೆ, ಮನುಷ್ಯನಲ್ಲಿ ಅನೇಕಗಳಿದ್ದಾವಂತೆ, ಅವು ಯಾವುದು ನೆರವೇರುವುದಿಲ್ಲ. ದೇವರು ನಿನ್ನ ಬಗ್ಗೆ ಏನು ಅಂದುಕೊಂಡಿದ್ದನು ಅದು ನೆರವೇರುತ್ತದೆ. ಆಮೇಲೆ ಅದಕ್ಕೆ ನಾವು ದೇವರ ಬಳಿ, ಓ ಸ್ವಾಮಿ, ಈ ದಿನದಲ್ಲಿ ನೀನು ನನಗೇನು ಮಾಡಬೇಕು ಅಂದ್ಕೊಂಡಿದ್ದಿ ಅದನ್ನು ನೆರವೇರಿಸು. ಈಗ ನನ್ನ ನಿನ್ನ ಕೈಗೆ ಒಪ್ಪಿಸ್ತೇನೆ. ನಾವು ದಿನ ಬೆಳಗ್ಗೆ ಎದ್ದಾಗ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಸ್ವಾಮಿ, ನನ್ನ ಹೃದಯ ಧ್ಯಾನವು, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಅಂಗೀಕಾರವಾಗಿರಲಿ. ಏಕೆಂದರೆ ನಾವೆಲ್ಲೆಲ್ಲೂ ಹೋಗ್ತಾ ಇರ್ತೀವಿ, ಯಾವುದು ದೇವ್ರಿಗೆ ಇಷ್ಟವಾದದ್ದು, ದೇವರಿಗೆ ಮಹಿಮೆ ತರವಾದ ಮಾತು ಮಾತಾಡ್ತಾ ಇದ್ದೀವ, ಇಲ್ಲ ಹೊಲಸು ಮಾತು ಮಾತನಾಡ್ತಾ ಇದ್ದೀವ, ಆಯಸಕರ ಮಾತಾಡ್ತಾ ಇದ್ದೀವಿ, ದೇವರಿಗೆ ಬೇಸರ ಉಂಟಾಗುವ ರೀತಿಯಲ್ಲಿ ನಾವು ಮನುಷ್ಯರ ಹತ್ರ ನಡ್ಕೊಳ್ತಾ ಇದ್ದೀವ. ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ದೇವರು ಯಾವಾಗಲೂ ನಮ್ಮ ಸಂಗಡ ಇರ್ತಾನೆ. ಹೇಳಿದಾನತ, ಯಾವಾಗಲೂ ನಾನು ನಿಮ್ಮೊಟ್ಟಿಗೆ ಇರ್ತೇನೆ. ನೀವು ಹೋಗುವಾಗ ಯಾವಾಗಲೂ ಒಂದು ವ್ಯಕ್ತಿ ನಮ್ಮೊಟ್ಟಿಗಿರುವಾಗ ನಾವು ಆತನಿಗೆ ಮಹಿಮ ತರವಾಗಿ, ಘನತೆ ತರವಾಗಿ ನಾವು ಬದುಕಬೇಕು. ಹೌದಾ? ದೇವರು ಇಲ್ಲ ಅಂತೇಳಿ, ಆಲೆ ಇಲ್ಲ ಅಂತೇಳಿ, ದೇವ್ರ ವಿಶ್ವಾಸಿಗಳಿಲ್ಲ, ಸೇವಕರಿಲ್ಲ, ಅಲ್ಲಿ ಇನ್ನೂ ಒಂಥರ ನಾನು ಬದುಕ್ತೀನಂದರೆ ಅಲ್ಲಿ ಏನಾಗುತ್ತದೆ? ದೇವರಿಗೆ ಅವಮಾನ. ದೇವ್ರು ನಿನ್ನ ಸಂಗಡ ಇರ್ತಾನೆ, ಎಲ್ಲರೂ ಬಿಟ್ಟರು ಕೂಡ ದೇವ್ರು ನಿನ್ನ ಸಂಗಡ ಇರ್ತಾನೆ. ಅವಾಗ ಏನಾಗುತ್ತದೆ? ದೇವರಿಗೆ ನೀನು ಅವಮಾನ ಪಡಿಸ್ತೀ, ನಿನ್ನ ಬಾಯಿಗಳ ಮೂಲಕ, ನಿನ್ನ ಆಲೋಚನೆ ಮೂಲಕ, ನಿನ್ನ ಮನಸ್ಸಿನ ಮೂಲಕ. ಸ್ವಾಮಿ, ಎಲ್ಲಿಗೂ ಹೋದರೂ ಕೂಡ, ಅದಕ್ಕೆ ಯೇಸಪ್ಪನು ಎಲ್ಲಿಗೆ ಹೋದ್ರೂ ಕೂಡ ದೇವರು ನನ್ನನ್ನು ನೋಡ್ತಾ ಇದ್ದಾನೆ ಅಂಥೇಳಿ ದೇವರ ಮೇಲೆ ನಂಬಿಕಿಟ್ಟು ಹೋಗ್ತಿದ್ದಾಗ, ಶತ್ರುಗಳು ಮಧ್ಯದಲ್ಲಿದ್ದಾಗ ಕೂಡ, ಪಾಪದ ಮಧ್ಯದಲ್ಲಿದ್ದಾಗ, ಸಂಬಂಧಿಕರಿಲ್ಲ, ಬಂಧು ಬಳಗ ಅಸಲೇ ಇಲ್ಲ, ಅದರಲ್ಲಿ ದೇವರಲ್ಲಿ ನಂಬಿಕಿಟ್ಟೋರಿಂದ ಎಲ್ಲರೂ ಆತನು ಸೆರೆಮನೆಯಲ್ಲಿ ಹಾಕ್ಸ್ಬಿಟ್ರು, ಹಿಂಸೆ ಪಡಿಸಿದ್ರು, ಅವಮಾನ ಪಡಿಸಿದ್ರು. ತಂದೆ ತಾಯಿ ಬಂಧುಗಳೆಲ್ಲರೂ, ಅಣ್ಣ ತಮ್ಮದರೆಲ್ಲರೂ ಕೈ ಬಿಟ್ಟರು. ದೇವರು ಆತನ ಬಿಡಲಿಲ್ಲ. ಯಾಕೆ? ಆತನೇನು ಮಾಡ್ದ? ದೇವರಿಗೆ ಮಹಿಮೆ ತರವಾಗಿ ಜೀವನ ಮಾಡಿದೆ. ಎಲ್ಲಿದ್ದರೂ ದೇವ್ರು ನಾನು ನೋಡ್ತಾ ಇದ್ದಾನೆ. ನಿನ್ನ ಮಾತು ಹೌದಂದ್ರೆ ಹೌದಂದಿರ್ಬೇಕು, ಅಲ್ಲ ಅಂದ್ರೆ ಅಲ್ಲ ಎಂದಿರ್ಬೇಕು. ಹೌದಾ? ಹೆಚ್ಚಿನದ್ದು ಸೈತಾನಿಂದ ಬಂದಿದ್ದು ಅಂತ ಐತೆ. ಹೆಚ್ಚಿನದಂದ್ರೇನು? ಸುಮ್ಮನೆ ಕತೆ ಕಟ್ಟಿ ಮಾತಾಡ್ತಿರ್ತಾರೆ. ಮಾತಾಡಬಾರ್ದು. ಹೆಚ್ಚು ವಿಸ್ತಾರವಾದ ಮಾತುಗಳಲ್ಲಿ ದೋಷ ಉಂಟು ಅಂತ. ನಿನ್ನ ಮಾತಿನಿಂದನೇ ನೀನು ದೋಷಿ ಅಂತ ಎಣಿಸ್ತಿ. ದೇವರು ತೀರ್ಪು ಕೊಡುವಾಗ ನಿನ್ನ ಮಾತಿನ ಮೂಲಕ ದೋಷಿ ಅಂತಾನೆ, ನಿನ್ನ ಮಾತಿನ ಮೂಲಕ ನಿರಪರಾಧಿ. ನೀನೇನು ಹೇಳಿದೆಯೋ ಅದನ್ನು ಪ್ರತಿನಿತ್ಯವೂ ದೇವರು ಬರೆದುಕೊಳ್ತೇನಲ್ಲಿ. ದೇವದೂತರು ಬರೆದುಕೊಳ್ಳದಿದ್ದಾರೆ. ಇಲ್ಲಿ ಒಂದು ಮಾತು, ಅಲ್ಲಿ ಒಂದು ಮಾತು, ಅದಕ್ಕೆ ಇನ್ನೊಂದು ಸ್ವಲ್ಪ ಮಾತು. ಇದೆಲ್ಲವುದರಿಂದ ತಿಂಗಳು ಬಂತಂದ್ರೆ, ವಾರ ಬಂತಂದ್ರೆ, ಆ ದಿನಕ್ಕೆಲ್ಲ ಬುಕ್ ತೆಗೆದು ನೋಡಿದಾಗ ನೀನು ಮಾಡೋ ಎಲ್ಲ ಕ್ರಿಯೆಗಳು ಅದರಲ್ಲಿ ಬರೆಯಲ್ಪಟ್ಟಿದೆ. ಇದರಿಂದ ಅದಕ್ಕೆ ಮನುಷ್ಯ ಏನು ಬಿತ್ತಿತ್ತೋನೋ ಅದನ್ನೇ ಕೊಯ್ಕೊಂತಾನಂತೆ. ಒಳ್ಳೆಯದು ನೀನು ಬಿತ್ತಿದ್ರೆ ಒಳ್ಳೆ ಫಲ ಕೊಯ್ತಿ, ಕೆಟ್ಟದ್ದು ನೀನು ಬಿತ್ತಿದ್ರೆ ಅದಕ್ಕೆ ಗಾಳಿಯನ್ನೇ ಬಿತ್ತುವವನು ಬಿರುಗಾಳಿ ಕೊಯ್ತಾನಂತೆ. ಗಾಳಿ సన్నదష్ట గాలి ఒకరి గురించి ఒక చిన్న మాట అంతే ఏమో నా హూవ అంత నేను ఆలోచన ಮಾಡಿ
ಯಾರಿಗೆ ಊದಿ ಬಿಟ್ಟಿರ್ತಿ, ಆದರೆ ಅದು ನಿನಗೆ ಸುತ್ಕೊಂಡ್ಬಿಡ್ತತೆ. ಗಾಳಿ ಮಾತು ಒಂದು ಬಿಟ್ಟಿರ್ತಿ, ಬಿರುಗಾಳಿ ನಿನ್ನ ಮನೆ ಸುತ್ಕೊಂಡಿರ್ತತೆ. ಗಾಳಿ ಬೇಕಾ ಬಿರುಗಾಳಿ ಬೇಕಾ? ಹೌದಾ? ನೋಡಿ ಯಾರು ಹೆಂಗೆ ಜೀವನ ಮಾಡ್ತಾ ಇದ್ದೀವಿ. ಇದು ದೇವರು ಕೊಡೋದಿಲ್ಲ, ನಮ್ಮ ಕ್ರಿಯೆಗಳಿಂದ ನಾವು ಹೊಂದಿಕೊಳ್ಳುತ್ತೇವೆ. ಅದಕ್ಕೆ ನಿನ್ನ ಮಾತು ಹೌದಂದ್ರೆ ಹೌದನ್ನು, ಅಲ್ಲ ಅಂದ್ರೆ ಅಲ್ಲ ಅಲ್ಲ. ಹೆಚ್ಚಿರೋದು ಸೈತಾನಿಂದ ಬಂದಿತ್ತು. ಅದಕ್ಕೆ ಒಂದು ಸಾರಿ ದೇವರು ಯೋಬನಿಗೆ ಹೇಳ್ದ, ಯೋಬನೇ 40ನೇ ಅಧ್ಯಾಯದಲ್ಲಿ ಯೋಬ ಬರೆದ, ನೀನು ಸುಮ್ಮನೆ ನಿಂತುಕೊಂಡು ನೀನೇನು ಮಾಡ್ತೀವಿ, ಧ್ಯಾನಿಸು ನನ್ನನ್ನು ಅಂತ ಹೇಳ್ತಾನೆ. ಏನು? ಯೋಬನೇ ಇದನ್ನು ಕೇಳು 37:14 ಸುಮ್ಮನೆ ನಿಂತುಕೊಂಡು ದೇವರ ಅದ್ಭುತ ಕಾರ್ಯಗಳನ್ನು ಧ್ಯಾನಿಸು. ನೀನು ಜ್ಞಾನಿಯಾಗಿದ್ದರೆ ಹೇಳು ನನ್ನ ಮಾತಿಗೆ. ಹೌದಾ? ಸುಮ್ಮನೆ ನಿಂತ್ಕೊಂಡು ದೇವರ ಅದ್ಭುತಗಳನ್ನ ಧ್ಯಾನಿಸು. ದೇವರು ಕಾರ್ಯದಲ್ಲಿ ಸಮರ್ಥನು ಅಂತ ಹೇಳಿದಾನೆ. ಕಾರ್ಯದಲ್ಲಿ ಸಮರ್ಥನು ಅಂದಾಗ ಆತನಿಗೆ ಏನೇನು ಕಾರ್ಯ ಮಾಡಿದ್ದಾನ ಅಂಥೇಳಿ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಬೈಬಲ್ನಲ್ಲಿ ಬರೆದಂಥ ಎಲ್ಲ ಕಾರ್ಯಗಳು ನೀನು ಧ್ಯಾನಿಸು. ಆಲೋಚನೆ ಮಾಡು. ಸುಮ್ಮನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಆಲೋಚನೆ ಮಾಡಿ ಅನಾರೋಗ್ಯ ತರೋದಕ್ಕೆ ದೇವರು ಮಾಡಿದ ಕಾರ್ಯದ ಬಗ್ಗೆ ಆಲೋಚನೆ ಮಾಡಿದರೆ ನೀನು ಅಂದ್ಕೊಳ್ತಿ ದೇವರು ಅಷ್ಟು ದೊಡ್ಡದಾದ ಕಾರ್ಯವು ಮಾಡಿದಾನಲ್ಲ. ಮತ್ತು ಅಷ್ಟು ದೊಡ್ಡ ಕಾರ್ಯ ಅವರ ಜೀವಿತದಲ್ಲಿ ಇಸ್ರಾಯೇಲ್ ಜನರು ಎಷ್ಟೋ ಹಿಂಸೆ ಕೊಟ್ಟರು, ಎಷ್ಟೋ ಒಂದು ಅಪನಂಬಿಕೆಯಲ್ಲಿದ್ದರು, ಎಷ್ಟೋ ಕಠಿಣ, ಎಷ್ಟೋ ಒಂದು ಪಾಪದಲ್ಲಿ ಬಿದ್ದು ದೇವರ ಹೃದಯವನ್ನೇ ಬೇಸರಗೊಳಿಸಿದರು. ಆದರೂ ದೇವರನ್ನು ಅವನು ಕೈ ಬಿಡದೆ ಅವರು ಎಂಥಂಥ ಕಾರ್ಯಗಳನ್ನು ದೇವರು ಮಾಡಿದ, ದೊಡ್ಡದಾದ ಕಾರ್ಯಗಳು. ಅವುಗಳನ್ನು ನೀನು ಜ್ಞಾಪಿಸ್ಕೊಂಡಾಗ ತಿರುಗಿ ತದನಂತರ ನಿನ್ನ ಜೀವಿತದಲ್ಲಿ ಏನು ಮಾಡಿದನು ನೀನು ಜ್ಞಾಪಕ ಮಾಡ್ಕೊ. ನಿನ್ನ ಜೀವಿತದಲ್ಲಿ ಯಾವ ಅದ್ಭುತಗಳು ಇದು ಆಗೋದಿಲ್ಲ, ಇದು ಸಾಧ್ಯ ಇಲ್ಲ, ಇದು ಇಲ್ಲ ಅನ್ನುವಂಥ ಕಾರ್ಯವನ್ನು ದೇವರು ಹೇಗೆ ಮಾಡ್ದ ಅನ್ನೋದ್ರ ಬಗ್ಗೆ ನೀನು ಆಲೋಚನೆ ಮಾಡಿದಾಗ ನಿನಗೆ ಗೊತ್ತಾಗುತ್ತೆ ದೇವರು ಎಂಥವನು ಅಂತ. ಆತನ ಕಾರ್ಯದಲ್ಲಿ ಸಮರ್ಥನು, ಮಾತು ಕೊಟ್ಟು ನೆರವೇರಿಸುವಾತನಾಗಿದ್ದಾನೆ. ಆತನ ಆಲೋಚನೆಯಲ್ಲಿ ಶ್ರೇಷ್ಠನು ನಮ್ಮ ಬಗ್ಗೆ ಮಾಡಿದುಕೊಂಡ ಆತನ ಆಲೋಚನೆಯಲ್ಲಿ ಆತನ ಪರಿಶೋಧನೆಗೆ ಅಗಮ್ಯ ಅಂತ. ಆತನ ಪರಿಶೋಧನೆಗೆ ಅಗಮ್ಯ. ಬಹಳ ಮಂದಿ ಸೈನ್ಸಿಸ್ಟ್ಗಳು ಆತನು ಉಂಟು ಮಾಡಿದ ರೀತಿಗಳಲ್ಲಿ ಕಂಡುಹಿಡಿಯೋಕ್ಕೆ ಹೋಗಿ ಸೋತು ಹೋಗಿ ಬಿದ್ದು ಹೋಗಿದ್ದಾರೆ. ಯಾಕಂದ್ರೆ ಅಂಥ ಕಾರ್ಯ ಮಾಡುವ ದೇವರು ನಮ್ಮ ದೇವರೇ, ಇನ್ಯಾ ದೇವರುಗಳಲ್ಲ. ಆದ್ದರಿಂದ ಆ ದೇವರಲ್ಲಿ ದೇವರು ಹೇಳ್ತಾನೆ, ನೀನು ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ದೇವರ ಬಾಯಿಂದ ಬರುವ ಮಾತು ಯಾವುದೇ ಆಗಲಿ ನಿನಗೆ ಒಂದು ವೇಳೆ ಭಯಪಡಬೇಡ ಅಂದಿದ್ದಾನ, ಅದೆಷ್ಟು ದೊಡ್ಡ ಮಾತು. ಯಾಕೆ ನಾಳೆ ಏನು ಸಂಭವಿಸ್ತದೋ ನಿಮಗೆ ಗೊತ್ತಿಲ್ಲ, ಇನ್ನು ಸ್ವಲ್ಪ ಹೊತ್ತು ಏನು ನಡೀತದೋ ಗೊತ್ತಿಲ್ಲ. ಹೌದಾ? ಏನಾಗುತ್ತದೋ ಗೊತ್ತಿಲ್ಲ. ಆದರೆ ಏನು ಮಾಡಬೇಕು ನೀನು? ದೇವರ ವಾಗ್ದಾನಕ್ಕಾಗಿ ನೀನು ಕಾಯ್ದುಕೊಂಡಿರಬೇಕು. ಸ್ವಾಮಿ, ಇದು ನೀನು ಕೊಟ್ಟಿರೋ ಜೀವಿತ, ಇದು ನಿನಗೆ ಅಂಗೀಕಾರ. ದೇವರು ನೋಡ್ರಿ, ಇಸ್ರಾಯೇಲ್ ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಎಲ್ಲ ತಿರುಗಾಡಿದ್ರಂತೆ. ಅವರ ಮನಸ್ಸು ಕಠಿಣ ಮಾಡಿಕೊಂಡ್ರು. ಆ ದಿನದಲ್ಲೇ ಅವರು ಅನೇಕರು ಸತ್ತು ಹೋದರು ಮರಣದಿಂದ. ಆದ್ದರಿಂದ ನಿನ್ನ ದೇಹವು ನಿನ್ನ ಸ್ವತ್ತಲ್ಲ, ದೇವರ ಸ್ವತ್ತಾಗಿರ್ತದೆ. ಆ ಸ್ವತ್ತನ್ನು ದೇವರ ಕೈ ಕೊಟ್ಟು ನೀನು ಹೇಗೆ ನಡೆದು ಎಷ್ಟು ನೋಡಿಕೊಳ್ಬೇಕು, ಎಷ್ಟು ಮಾತಾಡಬೇಕು, ಎಷ್ಟು ರೀತಿಯಲ್ಲಿರಬೇಕು ಅಂಥೇಳಿ ನೀನು ಮೆಲ್ಲಗೆ ನಡೆಯುವಾಗ ದೇವರು ಹೇಳ್ತಾನೆ ನಮ್ಮ ಬಗ್ಗೆ ನಡೆಸುವಾತನಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ 42 ಯೋಬನಲ್ಲಿ 1ನೇ ವಚನದಲ್ಲಿ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಂತೆಯೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಿಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ದೇವರಿಗೆ, ನಮ್ಮ ಯೇಸು ಸ್ವಾಮಿಗೆ ಸಕಲ ಕಾರ್ಯ ಎಂಥ ಅಗಾಧ ಆಗಿರಲಿ, ಅಸಾಧ್ಯ ಆಗಿರಲಿ, ಇದು ಕಷ್ಟ ಅಂತಿರಲಿ, ಇದು ನಡೆಯೋದಿಲ್ಲ ಅಂಥದ್ದಿರಲಿ, ಈ ಲೋಕದಲ್ಲಿ ಒಂದು ವೇಳೆ ಎಲ್ಲರೇ ಈ ಸಾಧ್ಯ ಇಲ್ಲಪ್ಪ ಅಂದಿರ್ಬೋದು,
ನನ್ನ ದೇವರ ಮೂಲಕ ಸಾಧ್ಯ ಮಾಡ್ತಾನೆ ಅದನ್ನು. ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಿಲ್ಲ. ಹೌದಾ? ಯಾವ ಸಂಕಲ್ಪವು ಅಸಾಧ್ಯವಿಲ್ಲ. ಈ ಲೋಕದಲ್ಲಿ ಡಾಕ್ಟ್ರುಗಳು ಹೇಳಿರ್ಬೋದು, ಇಲ್ಲ ಇದಾಗೋಲ್ಲ ಇದಿಷ್ಟೇ ಅಂತ. ಆದರೆ ಏನು ಮಾಡ್ತಾರೆ ನಮ್ಮ ದೇವರು? ನನ್ನ ಅನುಭವದಲ್ಲಿ ನಾನು ಕಾಪಾಟಿ ಹಾಸ್ಕೊಂಡಿದ್ದೆ. 10 ವರ್ಷಗಳವರೆಗೂ ಕಾಪಾಟಿ ಹಾಸ್ಕೊಂಡ್ಮೇಲೆ 10-12 ಆಯಿತು, 12 ವರ್ಷ ಆಯಿತು. ಅದನ್ನು ತಿರುಗಿ ತೆಗೆಸಲಿಕ್ಕೆ ಹೋದಾಗ ಸ್ಕ್ಯಾನಿಂಗ್ ತೆಗೆದಾಗ ಡಾಕ್ಟ್ರ್ ಮೇಡಮ್ ಹೇಳಿದ್ರು, ಇದ್ರ ಮೇಲೆ ಮಾಂಸ ಬೆಳೆದಿದೆ, ಇದು ಆಪ್ರೇಷನ್ ಮಾಡಬೇಕು ಅಂತ. ನಾನು ಡಾಕ್ಟ್ರಿಗೆ ಫೋನ್ ಮಾಡಿದೆ. ಸರಿ ಹಿಂಗೆ ಆಪ್ರೇಷನ್ ಮಾಡಬೇಕು, ತೆಗಿಬೇಕಂದಿದ್ದಾರೆ, ಮತ್ತು ಏನು ಹೇಳ್ತೀರಪ್ಪ ಡಾಕ್ಟ್ರಿ ಅಂದರೆ, ಅಕ್ಕ ನಾನು ನೋಡ್ತೀನಿ, ಊಟಿ ಏನನ ಖಾಲಿ ಇದ್ದರೆ ನಾನು ಹೇಳ್ತೀನಿ ಅಂತ. ಇವತ್ತು ಹೇಳ್ತೀನಿ, ನಾಳೆ ಹೇಳ್ತೀನಂತ 2 ವಾರದ ಒಬ್ಬಿದ್ರು. ತಿಂಗಳಾಯಿತು, ಹೇಳೇ ಇಲ್ಲ. ಆಮೇಲೆ ಏನು ಎಂತ ಅಂತ ಕೇಳಿ, ಯಾರು ನನಗೆ ಕೇಳ್ಕೊ ಡಾಕ್ಟ್ರಿ, ಏನಾದರೂ ಥರ ಆದರೂ ಮಾಡೋಕ್ಕೆ ಕೇಳಿ, ನಾನು ದುಡ್ಡೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅವರು ಇಲ್ಲಕ್ಕ, ನಾನು ಗೋಸ್ ಆಸ್ಪತ್ರೆಯಲ್ಲಿ ದೊಡ್ಡ ಡಾಕ್ಟ್ರ್ ಹತ್ರ ನಾನು ಮಾಡಿದೆ, ಅವ್ರು ಏನು ಮಾಡಿದ್ರು, ಇದು ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ, ಆಪ್ರೇಷನ್ ಮಾಡಿದ್ರು ಕೂಡ ಅದು ಇದು ಆಗಲು ಚಾನ್ಸ್ ಇಲ್ಲ, ಆ ಮಿಷಿನ್ಗಳೇ ಇಲ್ಲ ಅಂದ್ಬಿಟ್ರು ಅಂತ. ನಾನು ಮನುಷ್ಯರ ಮೇಲೆ ಆಧಾರ ಪಟ್ಟಾಗ ಈ ಥರ ಎಲ್ಲ ಸಮಸ್ಯೆ ಉಂಟಾಯಿತು. ನಾನು ದೇವರ ಬಳಿಗೆ ಹೋದೆ. 3 ತಿಂಗಳ ಕಾಲ ಕಳೆದೋಯ್ತು. ಹೀಗೆ ದೇವರ ಬಳಿಗೆ ಹೋದೆ ನಾನು. ಸ್ವಾಮಿ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ, ನನ್ನ ದೇಹದ ಒಳಗೆ ಏನಾಗ್ತದೋ ಗೊತ್ತಿಲ್ಲ, ನೀನು ನನಗೆ ಸಹಾಯ ಮಾಡಂತೇಳಿ ನಾನು ಪ್ರಾರ್ಥನೆ ಮಾಡಿದೆ. ದೇವರು ನನಗೆ ಆಲೋಚನೆ ಕೊಟ್ಟರು, ನೀನು ಗೋಸ್ ಆಸ್ಪತ್ರೆಗೆ ಹೋಗು ಅಂತ. ನಾನು ಗೋಸ್ ಆಸ್ಪತ್ರೆಯಲ್ಲೇ ಹಾಕಿಸ್ಕೊಂಡಿದ್ದು. ಸರಿ, ಸುಮಾರು 15 ವರ್ಷಗಳಾಗ್ಬಿಟ್ಟು ಗೋಸ್ ಆಸ್ಪತ್ರೆಗೆ ಹೋದಾಗ 10 ರೂಪಾಯಿ ಟಿಕೆಟ್ ಕೊಟ್ಟು 10 ರೂಪಾಯಿ ತೊಗೊಂಡೆ ಬುಕ್. ಅದು ವಾರ್ಡ್ ನಂಬರ್ 4 ನಾನು ಹೋದೆ. ಅಲ್ಲಿ ಮೇಡಮರಿದ್ದರು. ಮೇಡಮರೇ, ನಂದು ಸ್ಕ್ಯಾನಿಂಗ್ ತೆಗೆದಿಲ್ಲ, ಎಲ್ಲ ಫೈಬರ್ಸ್ ಕಂಡಕ್ಟ್ ಇದ್ದಾವೆ, ಇದೆಲ್ಲ ಆಪ್ರೇಷನ್ ಮಾಡಬೇಕಂತಿದ್ರು, ಇದೆಲ್ಲ ಹೇಳಿದ್ರೆ ಡಾಕ್ಟ್ರು ಅಂತ ನಾನು ಹೇಳಿದೆ. ಅವ್ರ ರಿಪೋರ್ಟ್ ನೋಡಿ ನೀನು ಒಳಗಡೆ ಹೋಗಂತರು. ಒಳಗಡೆ ಹೋದೆ. ವಿತಿನ್ ಸೆಕೆಂಡಲ್ಲಿ ನಾನು ಅದನ್ನು ತೆಗೆದುಕೊಟ್ರು ನನ್ನ ಕೈಯಲ್ಲಿ. ಡಾಕ್ಟ್ರು ಅಸಾಧ್ಯ ಅಂದರು, ಮಿಷಿನೇ ಇಲ್ಲಂದರು, ಏನಂದರು. ದೇವರ ಮೊರೆ ಹೋದಾಗ ದೇವರು ಏನು ಮಾಡಿದರು? ಬರೀ 10 ರೂಪಾಯಿಯಲ್ಲೇ ದೇವರು ನನ್ನನ್ನು ಏನು ಮಾಡಿದರು? ಅಸಾಧ್ಯ ಅದು. ಕೆಲವೊಂದು ಸರಿ ಈ ರೀತಿಯಲ್ಲಿ ಡಾಕ್ಟ್ರು ಮಾತನಾಡುವಾಗ ಹೌದು ಕರೆಕ್ಟಾಗಿರ್ಬೋದು, ಆದರೆ ನನ್ನ ದೇವರ ಬಳಿಯಲ್ಲಿ ಬಂದಾಗ ಅಸಾಧ್ಯವಾದದ್ದನ್ನು ಸಾಧ್ಯಪಡಿಸ್ತಾನೆ ದೇವರು. ಹೌದಾ? ಇದು ಆಗುವುದಿಲ್ಲ. ನನ್ನ ಮೊನ್ನೆ ಒಬ್ಬರು ಹೇಳ್ತಾಯಿದ್ರು, ಎಲ್ಲ ರಿಪೋರ್ಟು ಈ ಥರ ಇದೆ, ಎಲ್ಲ ನೆಗೆಟಿವ್ ತೋರಿಸ್ತಾ ಇದೆ. ಪ್ರಾರ್ಥನೆ ಮಾಡಿಕೊಂಡು ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿಕೊಂಡು ಹೋದಾಗ ಆಗಿಂದ ಹಾಗೆ ರಿಪೋರ್ಟುಗಳೆಲ್ಲವೂ ನಾರ್ಮಲ್ಲು. ಹೇಗೆ ಸಾಧ್ಯ ಅಂದರೆ ಡಾಕ್ಟ್ರು ಸುಳ್ಳು ಹೇಳಿದಾನ? ಇಲ್ಲ. ನಾವು ಯಾವುದಕ್ಕೂ ಭಯಪಡ್ತಿರ್ತೀವಿ, ಯಾವುದಕ್ಕಿದು ಆಗೋಲ್ಲ ಅಂತಿರ್ತೀವಿ. ಅದನ್ನು ಸಾಧ್ಯ ದೇವರ ಬಳಿಗೆ ನಾವು ಮೊರೆ ಇಟ್ಟಾಗ ಯಾವುದೇ ಇರ್ಬೋದು. ಇದು ಒಂದೇ ಅಲ್ಲ, ನಮ್ಮ ದೇಹದಲ್ಲಿ ಆಗುವ ಅವಯವಗಳ ಬಗ್ಗೆ ಇರ್ಬೋದು, ನಮ್ಮ ಪರಿಸ್ಥಿತಿಗಳಲ್ಲಿ ಬಗ್ಗೆ ಇರ್ಬೋದು, ನಮ್ಮ ಸಾಲದ ವಿಷಯದಲ್ಲಿ ಇರ್ಬೋದು. ಹೌದಾ? ಒಂದು ಸೇವಕನಿಗೆ ಸ್ಥಳ ಕೊಡಬೇಕಾಗಿತ್ತು. ಆತನಿಗೆ ಅದನ್ನು ಭಾಳ ಅಗಾಧ ಆಗಿಬಿಟ್ಟಿತ್ತು. ಬ್ಯಾಂಗ್ಳೂರು ಪಟ್ಟಣದಲ್ಲಿ ಅದು ಕೊಡಬೇಕಂದ್ರೆ ಸಾಧ್ಯ ಇಲ್ಲ. ಆದರೆ ಪ್ರಾರ್ಥನೆ ಮಾಡ್ತಾಯಿದ್ರು, ಚರ್ಚ್ ಎಲ್ಲವುದು. ಒಂದು ದಿನ ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು ಸೂಟ್ ಕೇಸ್ ಇಟ್ಕೊಂಡು ಬಂದ್ರಂತೆ. ಅಯ್ಯ, ದೇವ್ರು ಹೇಳಿದ್ದಾನೆ, ಇದು ನಾನು ನಿನಗೋಸ್ಕರ ಕೊಡ್ತಾ ಇದ್ದೇನೆ. 5 ಎಕರೆ ಬೆಂಗಳೂರಲ್ಲಿ ಕೊಡಬೇಕಂದ್ರೆ ಭಾಳ ಅಗಾಧ. ಅದರಲ್ಲಿ ತೆಗೆದು ನೋಡಿದಾಗ 5 ಕೋಟಿ ದುಡ್ಡು ಇತ್ತಂತೆ. ದೇವರು ಇಲ್ಲದ್ದನ್ನು ಇರುವುದಾಗಿ ಮಾಡುವ ದೇವರು.
ಸತ್ತವರನ್ನು ಬದುಕಿಸುವ ಹಾಗೆ ಮಾಡುವುದವರು, ಶೂನ್ಯದಲ್ಲಿ ಸಮಸ್ತವನ್ನು ಉಂಟು ಮಾಡುವ ದೇವರು ನಮ್ಮ ದೇವರೇ. ಯಾವುದೇ ಸ್ಥಿತಿಗಳಲ್ಲಿ ಇರ್ಬೋದು, ನೀನು ನಿನ್ನ ಸ್ಥಿತಿಯಲ್ಲಿ ಇದು ಅಸಾಧ್ಯ ಅಂದಿರ್ಬೋದು, ಆದರೆ ದೇವರ ಬಳಿಗೆ ಹೋದಾಗ ಎಲ್ಲ ಕಾರ್ಯಗಳು, ಎಲ್ಲ ಪರಿಸ್ಥಿತಿಗಳು ಆಗಿಂದ ಹಾಗೆ ನಿಮ್ಮಳ ಮಾಡ್ತಾನೆ. ತನ್ನ ದೂತರನ್ನು ಕರೆದುಕೊಂಡು ಬಂದು ನೀ ಕಾಲಿಗೆ ಕಲ್ಲು ತಗಲದಂತೆ ದೂತರನ್ನು ಎತ್ತಿಕೊಳ್ಳುತ್ತಾರೆ ಅಂತ. ಹೌದಾ? ಯಾವ ಉಪದ್ರವ ನಮ್ಮ ಗುಡಾರಕ್ಕೆ ಬೆಳಗ್ಗೆ ಬಾರೋದು ಅಂತ ನಾವು ಘೋಷಿಸ್ತೀವಿ, ಬರದೇ ಇರ್ತದ? ಶತ್ರು ಕಾದ್ಕೊಂಡಿರ್ತಾನೆ ಅವನು. ಹೌದಾ? ಬಂದರೂ ಯಾವ ರೋಗ ಬರೋದಿಲ್ಲ, ಒಂದು ವೇಳೆ ಬಂದರೂ ಗುಣಪಡಿಸುವಾತನಂತ ಹೇಳಿದ್ದಾನೆ ದೇವರು. ಹೌದಾ? ದೇವರು ನೋಡ್ರಿ ನಮ್ಮನ್ನು ಉಂಟು ಮಾಡಿದ್ದಾನೆ. ಎಂಥ ಆಲೋಚನೆಯಲ್ಲಿ ದೇವರು ಮಾನವರನ್ನು ಉಂಟು ಮಾಡಿದ್ದಾನೆ ಅಂದರೆ, ಮಣ್ಣಿನಿಂದ ಮಾನವನು ಮಾಡಿದ್ದಾನೆ ದೇವರು. ಮಣ್ಣು ಎಲ್ಲ ಸೃಷ್ಟಿ ಬಾಯಿಗಳಿಂದ ಮೂಲಕ ಗಿಡಗಳು, ಮರಗಳು, ಸಮುದ್ರ ಎಲ್ಲದು ಬೆಳಕಾಗಲಿ ಕತ್ಲಾಗಲಿ ಎಲ್ಲವುದು ಬಾಯಿಗಳ ಮೂಲಕ ಉಂಟು ಮಾಡಿ 6 ದಿನಗಳವರೆಗೂ. ಆದರೆ 6ನೇ ದಿನದಲ್ಲಿ ದೇವರು ಏನು ಮಾಡಿದ್ದಾನೆ? ಮನುಷ್ಯರನ್ನು ನಮ್ಮ ಹೋಲಿಕೆ ಸರಿಯಾಗಿ ನಾವು ಉಂಟು ಮಾಡೋಣ ಅಂತೇಳಿ ಮಾತಾಡಿಕೊಂಡು ಏನು ಮಾಡಿದ್ದಾರೆ? ಮನುಷ್ಯರನ್ನು ಭಾರಿ ಶ್ರೇಷ್ಠದಿಂದ, ಬಹಳ ಉತ್ತಮದಿಂದ, ಬಹು ಬೆಲೆಯುಳ್ಳವರು, ದೇವರ ದೃಷ್ಟಿಯಲ್ಲಿ ಅಮೂಲ್ಯವರಾದವರಂತೆ, ನಾವು ಘನವಾದವರು ಅಂಥೇಳಿ ಆತನ ಆಲೋಚನೆ ಮಾಡಿ ಮಣ್ಣು ತೆಗೆದುಕೊಂಡ, ರೂಪ ಕೊಟ್ಟ. ಸ್ವಾಸ್ಥ್ಯ ಇರಲಿಲ್ಲ, ಆದರೆ ದೇವರು ತನ್ನ ಸ್ವಾಸ್ಥ್ಯವನ್ನು ನಮಗೆ ಕೊಟ್ಟಿದ್ದಾನೆ. ನಿನಗೆ ತಿಳಿದಿರಲಿ, ಗೊತ್ತಿರಲಿ, ನಿನ್ನಲ್ಲಿರುವ ಸ್ವಾಸ್ಥ್ಯವು, ಅದಕ್ಕೆ ದೇವರು ಬಿಟ್ಟಿರುವ ನಿನ್ನ ಆತ್ಮವು దేవుడు పెట్టిన ದೀಪಮೈಂದೆ ಅಂತ ಹೇಳಿದೆ. ನನ್ನ ದೀಪವನ್ನು ಬೆಳಗಿಂಚವಾಡು, ನನ್ನ ದೀಪವನ್ನು ಹೊತ್ತಿಸುವವು ನೀನಲ್ಲವೇ. ನಮ್ಮ ದೇಹದಲ್ಲಿರುವ ದೀಪವು ದೇವರು ಹೊತ್ತಿಸುವಾತನಾಗಿದ್ದಾನೆ. ದಿನ ಆತನ ಹೊತ್ತಿಸಿ ಬೆಳಗಿಸಿದರೆ ಬೆಳಗ್ತೀವಿ. ಅದು ಆರೋಯ್ತಂದ್ರೆ ಅವತ್ತೇ ಡೆಡ್ ಬಾಡಿ, ಅವತ್ತೇ ಸತ್ತು ಮೃತರಾಗುತ್ತೇವೆ. ಮಣ್ಣಿಂದ ತಿರುಗಿ ಮಣ್ಣಿಗೆ ಹೋಗುತ್ತೇವೆ. ಮಣ್ಣಿಂದಲೇ ನಿನ್ನ ದೇವರು ರೂಪಿಸ್ಯಾನ. ಗುರ್ತಿರಲಿ, ಮಣ್ಣು, ಕೇವಲ ಮಣ್ಣು, ಕೆಲಸಕ್ಕೆ ಬಾರದವರು, ಮಣ್ಣು, ಅಜ್ಞಾನಿಗಳು, ತಿಳುವಳಿಕೆ ಇಲ್ಲ, ಅಂಥವರನ್ನು ದೇವರು ಆತನು ದೊಡ್ಡ ಮನುಷ್ಯರನ್ನಾಗಿ ಮಾಡಿದ್ದಾನೆ. ಗಣನೆಗೆ ಬಾರದವರನ್ನು ಗಣ್ಯರನ್ನಾಗಿ ಮಾಡಿದ್ದಾನೆ. ಈ ಲೋಕದ ಎಲ್ಲ ಹೊಲಸು ಕಸವೊಂದೊಂದರನ್ನು ದೇವರು ಎಬ್ಬಿಸಿ ಅವರಿಂದನೇ ಲೋಕ ಬೆಳಗಿಸುವಂತೆ ಮಾಡಿದ್ದಾನೆ. ಮನುಷ್ಯನನ್ನು ಮಣ್ಣಿನಿಂದ ಮಾಡಿದಾಗ ಆತನ ಆಲೋಚನೆ ನೋಡ್ರಿ, ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾನೆ. ಗಂಡನ್ನು ಮಣ್ಣಿಂದ ಉಂಟು ಮಾಡಿದ ಮೇಲೆ ಆತನು ಮಲಗಿ ಗಾಢ ನಿದ್ರಲಿದ್ದಾಗ ಆದಾಮನು ಆತನ ಪಕ್ಕೆ ಎಲುಬಿಂದ ತೆಗೆದು ಸ್ತ್ರೀಯನ್ನು ಉಂಟು ಮಾಡಿದ್ದಾನೆ. ನಂಬುತ್ತೀಯ ಇದು? ಯಾರೋ ಏನೇನೋ ಹೇಳ್ತಾರೆ, ಕತೆ. ಮಂಗನಿಂದ ಮಾನವನಾದ, ಸಾಧ್ಯ ಇಲ್ಲ. ಮಂಗೆ, ಮಾನವೇ. ಕೋತೆ, ಮನುಷ್ಯ. ಆ ಪಕ್ಕೆ ಎಲುಬೆಯಿಂದ ನೋಡ್ರಿ ದೇವರ ಆಲೋಚನೆ. ಅದಕ್ಕೆ ಇವತ್ತು ದೊಡ್ಡ ದೊಡ್ಡ ಡಾಕ್ಟ್ರುಗಳು ಆಗಬೇಕಂದ್ರೆ, ಸರ್ಜರಿಗಳು ಆಗಬೇಕಂದ್ರೆ, ಒಬ್ಬ ವ್ಯಕ್ತಿ, ಅಮೆರಿಕದಲ್ಲಿರುವಂಥ ವ್ಯಕ್ತಿ ಈ ಬೈಬಲನ್ನು ಓದಿದಾಗ, ಆದಾಮನು ಗಾಢ ನಿದ್ರೆಯಲ್ಲಿದ್ದಾಗ ಆತನ ಪಕ್ಕೆ ಎಲುಬೆಯನ್ನು ತೆಗೆದು ಸ್ತ್ರೀಯನ್ನು ಉಂಟು ಮಾಡಿದನು ಅಂತ. ಅಂದರೆ ದೇವರಲ್ಲಿ ಮೊದಲನೇ ಆಪರೇಷನ್ ದೇವರು ಆದಾಮನ ಮೇಲೆ ಪ್ರಯೋಗ ಮಾಡಿದ್ದಾನೆ. ಅದರಿಂದ ಸ್ಟಡಿ ಮಾಡಿ ಇವತ್ತು ದೊಡ್ಡ ಡಾಕ್ಟ್ರುಗಳು ಇವತ್ತು ಅದಕ್ಕೆ ಮತ್ತೆ ಕೊಯ್ದು ಗಡ್ಡೆ ತೆಗೆದು, ಹೌದಾ, ಎಲುಬಿದ್ರೆ ಅದು ರಾಡ್ ಹಾಕಿ ಕಟ್ಟಿ ಯಾಕೆ ಮಾಡ್ತಾಯಿದ್ದಾರೆ? ದೇವರು ಅವಾಗೇ ಆತನ ಎಲುಬು ಮುರಿದ ತಕ್ಷಣ ಅಲ್ಲಿ ಮಾಂಸದಿಂದ ಅದನ್ನು ಮುಚ್ಚಿದನು ಅಂತ ಐತೆ ಬೈಬಲಲ್ಲಿ ಬರೆಯಲ್ಪಟ್ಟಿದ್ದು. ಮಾಂಸದಿಂದ, ಯಾಕಂದ್ರೆ ಮುರಿದ ಎಲುಬೆಲೆ ತೆಗ್ಗಿರ್ತದಲ್ಲ, ಅದಕ್ಕೆ ಮಾಂಸದಿಂದ ತುಂಬಿ ಆ ಎಲುಬು ತೆಗೆದು ಸ್ತ್ರೀಯನ್ನು ಉಂಟು ಮಾಡಿದನು. ಆತನ ಆಲೋಚನೆ ಎಷ್ಟು ಬಲವಾಯಿತು! ಯಾಕೆ? ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರು ಅಭಿವೃದ್ಧಿ ಹೊಂದಿ, ಆಶ್ವಸಲ್ಪಟ್ಟು,
ಫಲಭರಿತರಾಗಿ ಜೀವಿಸಬೇಕು ಅಂತ. ಅದಕ್ಕೆ ಆಲೋಚನೆಯಿಂದನೇ ಆತನು ಯೋಧನ ತೋಟವನ್ನು ನಿರ್ಮಿಸಿದ. ಹೋಗಪ್ಪ ಆದಮ, ನೀನು ಯಾವೆಲ್ಲ ಪ್ರಾಣಿಗಳಿಗೆ ಆದಮನೇ ಹೆಸರಿಟ್ಟಿರೋದು. ಕೋತಿ, ಮಂಗ, ಆಕಳ ಅಂತೀವಲ್ಲ ಮನುಷ್ಯನೇ ಇಟ್ಟಿರೋದು. ಆದರೆ ಎಲ್ಲವೂ ದೇವರು ಆತನುಂಟು ಮಾಡಿದ್ದಾನೆ. ಆತನ ಆಲೋಚನೆಯಲ್ಲಿ ಯಾವಾಗಲೂ ಮಾನವ ನನ್ನ ಮುಂದೆ ಇರಬೇಕು. ದಿನ ಸಾಯಂಕಾಲ ಬಂದಾಗ ನನ್ನ ಮಕ್ಕಳ ಜೊತೆ ನಾನು ಕಳಿಬೇಕು ಅನ್ನೋ ಒಂದು ಆಶೆ ಆತನಿಗೆ. ಆದರೆ ಮನುಷ್ಯ ಕಳ್ಕೊಂಡ. ಆದರೂ ದೇವರು ಕೈ ಬಿಡಲಿಲ್ಲ. ಸತತ ಪ್ರಯತ್ನದಿಂದ ತನ್ನ ಸ್ವಂತ ಮಗನನ್ನೇ ಕಳಿಸಿ ಈ ಭೂಮಿಯನ್ನು ತನ್ನವರ ಕಡೆಗೆ ಅಳ್ಕೊಂಡ. ಇವತ್ತು ನಾವು ಆತನ ಸ್ವತ್ತು ಆಗಿದ್ದೇವೆ. ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಆದ್ದರಿಂದ ಆತನ ಆಲೋಚನೆಯಲ್ಲಿ ಬಹಳ ಶ್ರೇಷ್ಠವಾದದ್ದು, ಉನ್ನತವಾದದ್ದು ಇದೆ. ನಮ್ಮ ಬಗ್ಗೆ ಆಲೋಚನೆ, ಹಿತದ ಆಲೋಚನೆ ಮಾಡಿದ್ದಾನೆ ದೇವರು. ಒಳ್ಳೆ ಆಲೋಚನೆ ಆತನ ಕೈಗೆ ನಾವು ಒಪ್ಪಿಸಿದಾಗ, ನಿನ್ನ ಮಕ್ಕಳ ಭವಿಷ್ಯತ್ತು ದೇವರ ಕೈಗೆ ಒಪ್ಪಿಸಿದಾಗ, ನಮ್ಮನ್ನು ಒಪ್ಪಿಸಿದಾಗ, ನಮ್ಮ ದಿನಚರ್ಯಗಳಲ್ಲಿರುವಂಥದ್ದು ಎಲ್ಲವುದನ್ನು ಒಪ್ಪಿಸಿದಾಗ ದೇವರು ನಮ್ಮನ್ನು ನಡೆಸಿ ದಿನೇ ದಿನೇ ನಿನ್ನನ್ನು ಉನ್ನತದಲ್ಲಿಡ್ತಾನೆ. ನಿನ್ನ ಬಾಲೆಯನ್ನಾಗಿಡುವುದಿಲ್ಲ, ತಲೆಯನ್ನಾಗಿಡ್ತಾನೆ. ಎಲ್ಲಿ ಅವಮಾನ ನಿಂದಿದ ಅಲೆ ತಲೆ ಎತ್ತುತ್ತಾನೆ. ಆಯ್ತಪ್ಪ ಇವರು ಆಯ್ತು ಅಂದರ ಮುಂದೆನೇ ಇವು ದಿನೇ ನಿನ್ನೆ ಎತ್ತುತ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಾತುಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿ ಮತ್ತೊಂದು ಸಾರಿ ದೇವರ ಕೈಗೆ ಒಪ್ಪಿಸು. ದೇವರಿಗೆ ಹೇಳಿ ಸಮಯದಲ್ಲಿ ನಾನು ಅಂದ್ಕೊಳ್ತೀನಿ, ದೇವರು ಮಾತನಾಡಿದ್ದಾನೆ. ನಿನ್ನ ಆಲೋಚನೆ ಹಂಗಿದೆ. ನಿನ್ನ ಆಲೋಚನೆ ಕೆಲಸಕ್ಕೆ ಬರದವಳು. ಅದರಿಂದ ಏನು ಪ್ರಯೋಜನ ಬರೋಲ್ಲ. ಒಂದು ನಿನ್ನ ಆಲೋಚನೆಯಿಂದ ಒಂದು ನಿನ್ನ ಕೂದಲೇ ನೀನು ಬೆಳ್ಳಗೆ ಮಾಡ್ಕೊಳ್ಳೋಕ್ಕಾಗಲ್ಲ, ಕರ್ರಗೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರ ದೇವರ ಆಲೋಚನೆ ನಿನ್ನ ಬಗ್ಗೆ ಭಾಳ ಶ್ರೇಷ್ಠನು. ಅಥವಾ ನಾನು ಬರುವ ತನಕ ನೀನು ಹೀಗೆ ಇರಬೇಕಂತೇಳಿ ನಿನ್ನ ಬಗ್ಗೆ ವಾಗ್ದಾನ ಬಂದಿದೋ, ನಿನ್ನನ್ನು ಹಾಗೆ ಇಡುತ್ತಾನೆ. ಸ್ತೋತ್ರ ಕರ್ತನೆ. ಹೌದಪ್ಪ, ನಿನಗಿರುವ ಆಲೋಚನೆ ದೊಡ್ಡದು ಕರ್ತನೆ. ನಮ್ಮ ಬಾರುಕು ಸಭೆಯ ಬಗ್ಗೆ ನಿನಗಿರುವ ಆಲೋಚನೆಗಳು ಉನ್ನತವಾಗಿವೆ. ಈ ಬಾರುಕು ಕುಟುಂಬದ ಬಗ್ಗೆ ನಿನಗಿರುವಂಥ ಪ್ರಣಾಳಿಕೆಗಳು ಅವು ನಾವು ಊಹಿಸಲಾರವು ಕರ್ತನೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ, ನಿಮಗೆ ವಂದನೆ ಸಲ್ಲಿಸ್ತೇವೆ ಕರ್ತನೆ. ಓ ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ, ಸ್ತೋತ್ರ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು ನಮ್ಮ ತಂದೆಯಾಗಿರುವ ದೇವರೇ, ನಿಮಗೆ ಸ್ತೋತ್ರ. ನೀವು ಎಲ್ಲ ಒಳ್ಳೆಯ ವರದಾನಗಳಿಗೆ ಕಾರಣಭೂತನಾಗಿರುವ ಆತನೇ, ನಿಮಗೆ ಸ್ತುತಿ, ಘನ, ಮಹಿಮೆ, ಪ್ರಭಾವಗಳು ಸಲ್ಲಿಸ್ತೇವೆ. ಹೌದು ನಮ್ಮ ತಂದೆ, ನಮ್ಮ ಬಗ್ಗೆ ನಿಮಗಿರುವ ಆಲೋಚನೆಗಳು ಅವು ಹಿತವಾದವು ಕರ್ತನೆ. ಒಳ್ಳೆಯ ಆಲೋಚನೆಗಳು ಕರ್ತನೆ. ಅವು ಪರಲೋಕ ಸಂಬಂಧವೇ ಹೊರತು ಭೂಲೋಕವಲ್ಲ ಕರ್ತನೆ. ನಮ್ಮ ಆಲೋಚನೆಗಳು ಯಾವಾಗಲೂ ಭೂ ಸಂಬಂಧವಾಗಿರುತ್ತವೆ, ಅವು ಕೆಟ್ಟವಾಗಿವೆ ಕರ್ತನೆ. ಆದರೆ ನಿಮ್ಮ ಒಳ್ಳೆಯ ಆಲೋಚನೆಗಳಿಂದ, ನಿಮ್ಮ ಒಳ್ಳೆಯ ಉದ್ದೇಶಗಳಿಂದ ನಮ್ಮನ್ನು ಈ ಹೊಸ ವರ್ಷದ 5ನೇ ದಿನದಲ್ಲಿ ಕಾಲಿಡುವ ಹಾಗೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ, ನಿನ್ನೆ ಇದ್ದವರು ಇವತ್ತು ಅನೇಕರಿಲ್ಲ ಕರ್ತನೆ. ಮತ್ತು ಇದ್ದವರು ಕರ್ತನಿನ ಬಳಿಗೆ ಬಾರದೆ ಈ ಲೋಕದಲ್ಲಿ ಕರ್ತನೆ ಮಾಯೆಯಲ್ಲಿ ಮೋಸದಲ್ಲಿ ಬಿದ್ದು ಹೋಗಿ ಜೀವಿತಗಳನ್ನು ಕರ್ತನೆ ನಾಶನದ ಕಡೆಗೆ ನಡೆಸಿಕೊಳ್ಳುತ್ತಿದ್ದಾರೆ. ನಾವಾದರೂ ಕರ್ತನೆ ನಿಮ್ಮ ಕೃಪೆಯಿಂದ ನಿಮ್ಮ ಪಾದದ ಬಳಿಯಲ್ಲಿದ್ದೇವಪ್ಪ. ನಿಮ್ಮ ರಾಜ್ಯದಲ್ಲಿ ನಾವಿದ್ದೇವೆ. ನಿಮ್ಮ ಸನ್ನಿಧಿಯಲ್ಲಿ ತಂದೆಪ್ಪ ನಾವು ಕಳೆಯುವುದಕ್ಕೆ ನೀವು ಕೊಟ್ಟ ಕೃಪೆಗಾಗಿ ನಿಮಗೆ ಸ್ತೋತ್ರ. ನೀವು ಆರಿಸಿಕೊಂಡಂಥ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ. ಈ ಮಕ್ಕಳನ್ನು ತಂದೆಪ್ಪ ನೀವು ದಿನೇ ದಿನೇ ಆಶೀರ್ವದಿಸಿ ಅಭಿವೃದ್ಧಿಪಡಿಸಿದ ವಿಧಾನಕ್ಕಾಗಿ ನಿಮಗೆ ಸ್ತೋತ್ರ. ಇದುವರೆಗೆ ನಿಮ್ಮ ವಾಕ್ಯವನ್ನು ಹೇಳಿರುವಂಥ ನಿನ್ನ ಮಗಳಿಗಾಗಿ ಸ್ತೋತ್ರ. ಪಾಶ ಶಾಂತಿಯನ್ನು ಕರ್ತನೆಯನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು. ಮಗಳಿಗೆ ಕೊಟ್ಟಂಥ ಒಳ್ಳೆ ಆರೋಗ್ಯಕ್ಕಾಗಿ ನಿಂತು ನಿಮ್ಮ ವಾಕ್ಯವನ್ನು ಪ್ರಚುರ ಮಾಡುವುದಕ್ಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಮಗಳ ಮೇಲೆ ಕರ್ತನೆ ನಿಮ್ಮ ಕಣ್ದೃಷ್ಟಿ ಯಾವಾಗಲಿರಲಿ. ವಾಕ್ಯವನ್ನು ಕೇಳಿರುವ ಎಲ್ಲ ಮಕ್ಕಳು ಕರ್ತನೆ 100ಕ್ಕೆ 100ರಷ್ಟು ಫಲಿಸಿ ಅಭಿವೃದ್ಧಿ ಹೊಂದುವ ಹಾಗೆ ನಿಮ್ಮ ಆಶೀರ್ವಾದಗಳು, ನಿಮ್ಮ ಒಂದು ಕರ್ತನೆ
ಪ್ರೀತಿ ಯಾವಾಗಲೂ ಮಕ್ಕಳ ಮೇಲೆ ಇರಲಿ ಅಂತೇಳಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ. ಆಮೇನ್.